ಶ್ರೀ ಗುರುಭ್ಯೋ ನಮಃ. ಮಾನ್ಯ ದೇವನಹಳ್ಳಿ ವೆಂಕಟಪ್ಪ ಗುಂಡಪ್ಪನವರು ರಚಿಸಿರುವ ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧವಾಗಿರುವ ಮಂಕುತಿಮ್ಮನ ಕಗ್ಗದಲ್ಲಿ 40ನೇ ಕಗ್ಗ ಮತ್ತು ಅದರ ತಾತ್ಪರ್ಯವನ್ನು ತಿಳಿಯೋಣ. ನಿಶಿಯೊಳ್ಳೆಂ ಕಾಣಬಾರನು ಹಗಲನೊಲ್ಲದೊಡೆ ಶಶಿರವಿಗಳ ನವನ ಮನೆ ಕಿಟಕಿಯಾಗಿರರೆ ಮುಸುಕು ಬೆಳಕೊಂದಾದ ಸಂಜೆ ಮಂಜೇಲವನು ಮಿಸುಕಿ ಸುಳಿಯುವ ಸಮಯ ಮಂಕುತಿಮ್ಮ ಮಿಸುಕಿ ಸುಳಿಯುವ ಸಮಯ ಮಂಕುತಿಮ್ಮ. ಇದರ ತಾತ್ಪರ್ಯವನ್ನು ನೋಡೋಣ. ಭಗವಂತನನ್ನು ಕಾಣುವುದು ಮತ್ತು ಭಗವಂತನೇ ನಮಗೆ ಕಾಣಿಸಿಕೊಳ್ಳುವುದು ಕೂಡ ಎರಡೂ ಸಾಧನೆಗಳೇ. ಹಿಂದಿನ ಕಗ್ಗಗಳ ಅನುಭವದ ಆಧಾರದ ಮೇಲೆ ಹೇಳುವುದಾದರೆ, ದೇವನನ್ನು ಕಾಣುವುದು ಅಥವಾ ಕಾಣಿಸುವುದು ಎಲ್ಲ ದರ್ಶನಗಳ ಪರಮ ಗುರಿಯಾಗಿರುತ್ತೆ. ಅದರಲ್ಲಿ ಪ್ರಶ್ನೆ ಮಾಡುವುದು ಒಂದು. ಹಗಲಲ್ಲಿ ದೇವರ ದರ್ಶನ ಆಗದಿದ್ದರೆ ಇರುಳಲ್ಲಿ ಮೊಗ ತೋರಲಿ. ಏಕೆಂದರೆ ಸೂರ್ಯ ಚಂದ್ರರು ಭಗವಂತನ ಕಿಟಕಿಯೋ ಕಣ್ಣೋ ಆಗುವುದಿಲ್ಲವೇ? ಆ ಎರಡೂ ವೇಳೆ ಕಷ್ಟವಾದರೆ ಹಗಲು ಇರುಳುಗಳು ಸಂಧಿಸುವ ಸಂಜೆ ಆಗಬಹುದು. ಆದರೆ ಮುಸ್ಸಂಜೆಯಲ್ಲಿ ಅಸ್ಪಷ್ಟತೆ ಇದೆ, ಕಣ್ಣು ಮಂಜಾಗುತ್ತದೆ. ಸರಿಯಾಗಿ ಕಾಣಿಸದ ಹೊತ್ತಿನಲ್ಲಿಯೇ ಕಾಣುವ ಭಗವಂತ ತೆರೆಮರೆಯಲ್ಲಿಯೇ ಉಳಿಯುವುದೇತಕ್ಕೆ? ಧ್ಯಾನ ಮಾಡಿದ್ರೆ ದೇವರು ಸಿಗುವನೆಂಬ ಆಶಾಭಾವ ನಮ್ಮಲ್ಲಿದೆ. ಆದರೆ ನಮ್ಮಲ್ಲಿ ಈ ಭಾವಗಳು ಉದಿಸುವುದು ಬದುಕಿನ ಮುಸ್ಸಂಜೆಯಲ್ಲೇ. ಬಾಳಿನ ಬಹು ಪ್ರಯಾಣ ಮುಗಿದ ಮೇಲೆ ಚಿಂತನೆಗಳ ಹಿಂದೆ ಓಡುವ ಉಸಾಬರಿ ನಮ್ಮದು. ಅದಕ್ಕೆ ಭಗವಂತನು ಭಕ್ತನೊಳಗೆ ನೆಲೆಸುತ್ತಾನೆ ಎನ್ನುವುದು. ಜಗದೆಲ್ಲೆಡೆ ದೈವದ ಅಸ್ತಿತ್ವ ತಡಕಾಡುವ ನಾವು ನಮ್ಮೊಳಗಿನ ಅವನನ್ನು ಕಾಣಲಾರೆವೆಂಬುದೇ ವಿಪರ್ಯಾಸ. ಅಂತೂ ಭಗವಂತನ ಅನ್ವೇಷಣೆ ಅಂದೂ ಇಂದೂ ಮುಂದೂ ಕೂಡ ಕುತೂಹಲದ ಮಾರ್ಗವೇ ಸ್ನೇಹಿತರೆ. ನಾವು ಕೂಡ ಭಗವಂತನನ್ನು ಸ್ಮರಿಸೋಣ, ಧ್ಯಾನವನ್ನು ಮಾಡೋಣ. ಮುಂದಿನ ಕಗ್ಗ ಮತ್ತು ಅದರ ತಾತ್ಪರ್ಯವನ್ನು ನಾಳೆ ತಿಳಿಯೋಣ. ಸರ್ವೇ ಜನಾಃ ಸುಖಿನೋ ಭವಂತು, ಸಕಲ ಸನ್ಮಂಗಲಾನಿ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಧನ್ಯವಾದಾಃ.